ಮೂಲಂಗಿಯಿಂದ ಒಂದೇ ತರ ಸಾಂಬಾರು, ಚಟ್ನಿ, ಪಲ್ಯ ತಿಂದು ಬೋರ್ ಆಗಿದ್ರೆ ಒಮ್ಮೆ ಈ ರೀತಿಯಾಗಿ ಪೂರಿ ಅಥವಾ ಚಪಾತಿಯನ್ನ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಮೂಲಂಗಿ ಅಂದ್ರೆ ಕೆಲವರು ಇಷ್ಟ ಪಡ್ತಾರೆ, ಕೆಲವರು ಇಷ್ಟ ಪಡಲ್ಲ. ಇಷ್ಟ ಪಡ್ದಿದ್ದವ್ರಿಗೆ ಈ ರೀತಿಯಾಗಿ ಮಾಡ್ಕೊಡಿ. ಖಂಡಿತವಾಗಿ ಅವ್ರಿಗೂ ಗೊತ್ತಾಗಲ್ಲ, ಅಷ್ಟು ಟೇಸ್ಟ್ ಆಗಿರುತ್ತೆ. ಮತ್ತೆ ಇದಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂತಹ ಚಟ್ನಿ ಬೇಕಾಗಲ್ಲ, ಪಲ್ಯ ಬೇಕಾಗಲ್ಲ, ಹಾಗೆ ತಿನ್ಬೋದು. ಅದಲ್ಲದೆ ನಿಮ್ಗೆ ಇದಕ್ಕೆ ಗೋಧಿ ಹಿಟ್ಟಾಗ್ಲಿ, ಮೈದಾ ಹಿಟ್ಟಾಗ್ಲಿ, ರವೆ, ಅವಲಕ್ಕಿ ಏನು ಬೇಡ, ಸುಲಭವಾಗಿ ಮಾಡ್ಕೋಬಹುದು ಮೂಲಂಗಿ ಒಂದಿದ್ರೆ. ಬನ್ನಿ ನೋಡೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ, ಸಾಫ್ಟ್ ಆಗಿ ಚಪಾತಿಗಳು ಬರ್ತಾ ಇದೆ ಅಂತ. ಯಾವ ರೀತಿಯಾಗಿ ಮಾಡಿದೆ ಹೇಳ್ಕೊಡ್ತೀನಿ. ಎಲ್ಲ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಮೂಲಂಗಿನ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಗ್ರೇಟರ್ನ ಸಹಾಯದಿಂದ ನಾನು ಮೂಲಂಗಿಯನ್ನ ಗ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ಮೂಲಂಗಿಯ ಸೇವನೆಯಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು. ಈ ಅಸಿಡಿಟಿ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಮೂಲಂಗಿ ಸೇವನೆಯಿಂದ ಕಡಿಮೆ ಆಗುತ್ತೆ. ಹಾಗೂ ವೆಯ್ಟ್ ಲಾಸ್ಗೂ ಸಹ ಇದು ನಿಮ್ಗೆ ತುಂಬಾನೇ ಪ್ರಯೋಜನ ಅಂತಾನೆ ಹೇಳ್ಬಹುದು. ಈಗ ಇದನ್ನ ನೋಡಿ ತುರಿದಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಯಲ್ಲಿ ನೀರನ್ನ ಆಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಕಲೋಂಜಿ ಸೀಡ್ಸ್, 1 ಸ್ಪೂನ್ ಅಷ್ಟು ಅಜ್ವೈನ್, ಅರ್ಧ ಸ್ಪೂನ್ ಅಷ್ಟು ಎಳ್ಳು, 1 ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಇಂಗು ಎಲ್ಲವನ್ನು ಹಾಕಿ ಬಾಯ್ಲ್ ಆಗುವಾಗ ಇದಕ್ಕೆ ನಾನು ಮೂಲಂಗಿಯನ್ನ ತುರಿದಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ಅದನ್ನು ಸಹ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನ ಚೆನ್ನಾಗಿ ಬಾಯ್ಲ್ ಆಗೋಕೆ ಬಿಡೋಣ. ಇದು ಫುಲ್ ಬಾಯ್ಲ್ ಆಗಬೇಕು. ನಂತರ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ಕೊಂಡಿದ್ದೀನಿ. ಈಗ ಅಕ್ಕಿ ಹಿಟ್ಟನ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಪ್ಲೇಟ್ ಮುಚ್ಚಿ 1 ನಿಮಿಷ ಸಿಮ್ಮಲ್ಲಿ ಬೇಯಿಸಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ಸಿಮ್ಮಲ್ಲಿ ಬೇಯಿಸಿದ್ದೀನಿ. ಈಗ ಇದನ್ನ ತಣ್ಣಗಾಗೋಕೆ ಬಿಡೋಣ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಒಂದು ಪ್ಲೇಟ್ ಅಥವಾ ಈ ರೀತಿಯಾಗಿ ಮಣ್ಣೆ ಮೇಲೆ ಹಾಕೊಂಡು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈಗ ಚಿಕ್ಕ ಚಿಕ್ಕ ಬಾಲ್ಗಳಾಗಿ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಸೈಜಲ್ಲಿ ಪೂರಿಗಳನ್ನ ಮಾಡ್ತೀರಾ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ. ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ನಾರ್ಮಲ್ ಆಗಿ ನೀವು ಪೂರಿಗಳನ್ನೆಲ್ಲ ಯಾವ ರೀತಿಯಾಗಿ ಲಟ್ಟಿಸ್ತೀರಾ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ಇನ್ನು ನಮ್ಮ ಚಾನೆಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿದೆ ವಿಡಿಯೋಗಳು ಅಂತ. ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಪೂರಿಗಳನ್ನ ಅದರಲ್ಲಿ ಹಾಕಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಾನೇ ಉಬ್ಬಿ ಬರ್ತಾ ಇದೆ ಅಂತ. ನಿಮ್ಗೆ ಅಕ್ಕಿ ಹಿಟ್ಟು ಏನಾದ್ರು ತೆಳು ಅನಿಸ್ತು ಇಟ್ಟು ಅಂದ್ರೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೊಂಡು ಕಲಿಸ್ಕೊಳ್ಳಿ. ಇದೇ ರೀತಿಯಾಗಿ ನಾನು ಎಲ್ಲ ಪೂರಿಗಳನ್ನ ಮಾಡಿಕೊಂಡೆ. ನಂತರ ಅದರಲ್ಲಿ ನಾನು ಸ್ವಲ್ಪ ಸ್ವಲ್ಪ ದಪ್ಪನಾಗಿ ಚಪಾತಿ ಹಿಟ್ಟನ್ನೆಲ್ಲ ಯಾವ ರೀತಿ ತಗೊಂತಿರಲ್ಲ ಅದೇ ರೀತಿಯಾಗಿ ಚಪಾತಿ ಹಿಟ್ಟಿನ ಗಾತ್ರಕ್ಕೆ ತಗೊಂಡು ಇದನ್ನ ಪರೋಟ ರೀತಿಯಾಗಿ ಲಟ್ಟಿಸ್ಕೊಂಡೆ. ಯಾರಿಗೆಲ್ಲ ಎಣ್ಣೆದು ಐಟಮ್ ಜಾಸ್ತಿ ಬೇಡ ಅನ್ಸುತ್ತೆ ಅವ್ರು ಈ ರೀತಿಯಾಗಿ ಪರೋಟನೂ ಸಹ ಮಾಡ್ಕೊಂಡು ತಿನ್ಬಹುದು. ಒಂದ್ಸತಿ ಮಾಡ್ಕೊಂಡು ತಿನ್ನಿ, ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ.
ಮತ್ತು ಮನೇಲೆಲ್ಲ ಮತ್ತೆ ಮತ್ತೆ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಸಹ ಎಂಜಾಯ್ ಮಾಡಿಕೊಂಡು ತಿಂತೀರಾ. ಚಪಾತಿ ಎಲ್ಲ ಯಾವ ರೀತಿಯಾಗಿ ಬೇಯಿಸ್ತೀರಾ ಅದೇ ರೀತಿಯಾಗಿ ಎರಡು ಸೈಡನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂತು ಚಪಾತಿ ಅಂತ. ನೋಡಿದ್ರಲ್ಲ, ಮೂಲಂಗಿಯ ಪೂರಿ ಮತ್ತು ಪರೋಟ ರೆಡಿ ಆಗಿದೆ. ಮೊದಲೇ ಹೇಳಿದಾಗೆ ನೀವು ಇದನ್ನ ಹಾಗೇನೆ ತಿನ್ಬೋದು, ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಜೊತೆಗೆ ಪಲ್ಯನೂ ಸಹ ಮಾಡ್ಕೊಂಡು ತಿನ್ಬಹುದು. ನೋಡಿ ಪರೋಟನು ಸಹ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಸೂಪರ್ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.